ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಡಿವೋರ್ಸ್ ಬಳಿಕ ಮತ್ತೆ ಸುದ್ದಿಯಲ್ಲಿದ್ದಾರೆ ಟೀಂ ಇಂಡಿಯಾದ ಸ್ಪಿನ್ನರ್ ಯಜುವೇಂದ್ರ ಚಹಲ್. ಆರ್ಜೆ ಮಹಾವೀರ್ ಹಾಗೆ ಚಹಲ್ ಬಾಂಧವ್ಯದಲ್ಲೂ ಕೂಡ ಬಿರುಕು ಕಾಣಿಸಿಕೊಂಡಿದೆ ಅನ್ನೋ ಬಗ್ಗೆ ವರದಿಯಾಗ್ತಾ ಇದೆ. ಸ್ಪಿನ್ನರ್ ಚಹಲ್ ಡಿವೋರ್ಸ್ ಬಳಿಕ ಡೇಟಿಂಗ್ ರೂಮರ್ಸ್ ಕೇಳಿಬಂದಿತ್ತು. ಇತ್ತೀಚೆಗೆ ಇನ್ಸ್ಟಾದಲ್ಲಿ ಪರಸ್ಪರ ಇಬ್ರು ಕೂಡ ಅನ್ಫಾಲೋ ಮಾಡಿದ್ದಾರೆ. ಆರ್ಜೆ ಮಹಾವೀರ್ ಹಾಗೆ ಯಜುವೇಂದ್ರ ಚಹಲ್ ಅನ್ಫಾಲೋ ಬೆನ್ನಲ್ಲೇ ಆರ್ಜೆ ಮಹಾವೀರ್ ಮಾರ್ಮಿಕ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ಫಿಕ್ಸಿಂಗ್ ಮೈ ಲೈಫ್ ಅನ್ನುವಂತಹ ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ಆ ವಿಡಿಯೋನಿಂದ ಚರ್ಚೆ ಜೋರಾಗಿದೆ. ಇದರ ಮಧ್ಯೆ ಆಂಕರ್ ಹಾಗೆ ನಟಿ ಶೆಫಾಲಿ ಬಗ್ಗಾ ಜೊತೆ ಯಜುವೇಂದ್ರ ಚಹಲ್ ದಿಢೀರಂತ ಕಾಣಿಸ್ಕೊಂಡ್ಬಿಟ್ಟಿದ್ದಾರೆ. ಯಜುವೇಂದ್ರ ಚಹಲ್ ಹೊಸ ಡೇಟಿಂಗ್ ಬಗ್ಗೆಯೂ ಕೂಡ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಧನಶ್ರೀ ವರ್ಮಾ ಜೊತೆ 2025ರಲ್ಲಿ ಯಜುವೇಂದ್ರ ಚಹಲ್ ಅವರ ಡಿವೋರ್ಸ್ ಆಗ್ಬಿಡುತ್ತೆ. ಅವರ ಡಿವೋರ್ಸ್ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಡಿವೋರ್ಸ್ ಸಂದರ್ಭದಲ್ಲಿ ವಿಚ್ಛೇದನದ ಬಳಿಕ ಕೊಡಬೇಕಾದಂತಹ ಹಣದ ವಿಚಾರವೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಇದರ ಮಧ್ಯೆ ಯಜುವೇಂದ್ರ ಚಹಲ್ ಆರ್ಜೆ ಮಹಾವೀರ್ ಜೊತೆ ಕಾಣಿಸ್ಕೊಂಡ್ಬಿಡ್ತಾರೆ. ಆರ್ಜೆ ಮಹಾವೀರ್ ಕೂಡ ಯಜುವೇಂದ್ರ ಚಹಲ್ಗೆ ನೇರವಾಗಿ ಸಪೋರ್ಟ್ ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಪರಸ್ಪರ ಪೋಸ್ಟ್ಗಳನ್ನ ಹಾಕ್ತಾ ತಮ್ಮ ಫ್ರೆಂಡ್ಶಿಪ್ ಅನ್ನ ನಾವಿಬ್ರು ಕೂಡ ಒಳ್ಳೆಯ ಫ್ರೆಂಡ್ಸ್ ಅನ್ನೋದನ್ನ ಇಬ್ರು ಕೂಡ ಹೇಳ್ಕೊಂಡಿರ್ತಾರೆ. ಆದ್ರೆ ಈ ರೀತಿ ಬೊಕೆಗಳನ್ನ ಕಳಿಸೋದು, ಐಪಿಎಲ್ ಸಂದರ್ಭದಲ್ಲಿ ಜೊತೆಗೆ ಪ್ರಯಾಣ ಮಾಡಿದ್ದು, ಐಪಿಎಲ್ ಸಂದರ್ಭದಲ್ಲಿ ಯಜುವೇಂದ್ರ ಚಹಲ್ ಟೀಮ್ ಜೊತೆ ಆರ್ಜೆ ಮಹಾವೀರ್ ಕಾಣಿಸಿಕೊಂಡಿದ್ದು ಎಲ್ಲವೂ ಕೂಡ ಚರ್ಚೆಗೆ ಗ್ರಾಸ ಆಗಿತ್ತು. ಇದರ ಮಧ್ಯೆ ಆರ್ಜೆ ಮಹಾವೀರ್ ಕಾರಣಕ್ಕಾಗಿ ಯಜುವೇಂದ್ರ ಚಹಲ್ ಸಂಬಂಧ ಮದುವೆ ಮುರಿದು ಹೋಯಿತು ಅನ್ನುವಂತಹ ಆರೋಪ ಎಲ್ಲ ಕೇಳಿ ಬಂದಿತ್ತು. ಅದನ್ನ ಖುದ್ದು ಯಜುವೇಂದ್ರ ಚಹಲ್ ಅಲ್ಲಗಳೆಯುವಂತಹ ಕೆಲಸವನ್ನ ಮಾಡಿದ್ರು. ನಾವಿಬ್ರು ಕೂಡ ಒಳ್ಳೆಯ ಸ್ನೇಹಿತರು ಅಂತ ಇಬ್ರು ಹೇಳ್ಕೊಂಡಿದ್ರು. ಅದರ ವಿಪರ್ಯಾಸ ಏನು ಅಂದ್ರೆ ಕಳೆದ ಕೆಲ ದಿನಗಳ ಹಿಂದೆ ಇಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಪರಸ್ಪರ ಅನ್ಫಾಲೋ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಷ್ಟು ಜೊತೆಯಾಗಿದ್ದವರು, ಪರಸ್ಪರ ಸಪೋರ್ಟ್ ಮಾಡ್ತಾ ಇದ್ದವರು ಈಗ ಏಕಾಏಕಿ ಅನ್ಫಾಲೋ ಮಾಡಿರೋದು ಕೂಡ ಚರ್ಚೆಗೆ ಗ್ರಾಸ ಆಗಿದೆ. ಇದರ ಮಧ್ಯೆ ಶೆಫಾಲಿ ಬಗ್ಗಾ ಬಿಗ್ ಬಾಸ್ ಸೀಸನ್ 13 ಅಂದ್ರೆ ಹಿಂದಿ ಬಿಗ್ ಬಾಸ್ ಸೀಸನ್ 13ರ ಕಂಟೆಸ್ಟೆಂಟ್ ಜೊತೆಗೆ ಸ್ಪೋರ್ಟ್ಸ್ ಆಂಕರ್ ಕೂಡ ಹೌದು ಶೆಫಾಲಿ ಬಗ್ಗಾ ಅವರು. ಹಾಗೆ ಈ ಹಿಂದೆ ಸುದ್ದಿವಾಹಿನಿಯಲ್ಲಿ ಆಂಕರಿಂಗ್ ಮಾಡ್ತಾ ಇದ್ದವರು ಈಗ ಐಪಿಎಲ್ ಹಾಗೆ ಇತರ ಸ್ಪೋರ್ಟ್ಸ್ ಇವೆಂಟ್ಗಳಲ್ಲಿ ಅವರು ಆಂಕರಿಂಗ್ ಅನ್ನ ಮಾಡ್ತಾರೆ. ಅವ್ರ ಜೊತೆ ಯಜುವೇಂದ್ರ ಚಹಲ್ ಕಾಣಿಸ್ಕೊಂಡಿದ್ದಾರೆ. ಅವ್ರ ಜೊತೆ ಹೊರಗಡೆ ಸುತ್ತಾಡ್ತಾ ಇರುವಂತಹ ಒಂದು ವಿಡಿಯೋ ಲಭ್ಯ ಆಗಿದೆ. ಹಾಗಾಗಿ ಯಜುವೇಂದ್ರ ಚಹಲ್ ಲವ್ ಲೈಫ್ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಯಾಗ್ತಾ ಇದೆ. ಇದರ ಮಧ್ಯೆ ಕಳೆದ 5 ದಿನಗಳ ಹಿಂದೆ ಆರ್ಜೆ ಮಹಾವೀರ್ ಹಾಕಿದಂತಹ ಒಂದು ವಿಡಿಯೋ, ಆ ವಿಡಿಯೋದಲ್ಲಿ ಆಕೆ ಹೇಳಿದಂತಹ ಮಾತು ಅದು ಯಜುವೇಂದ್ರ ಚಹಲ್ಗೆ ಕೊಟ್ಟಂತಹ ಕೌಂಟರ್ ಅಂತ ಹೇಳಿ ಚರ್ಚೆಯಾಗ್ತಾ ಇದೆ. मेरा फिक्स्ड बिहेवियर सबके लिए मर चुका है. तुमने एक घटिया हरकत करी एंड यू अब ना किसी और की खराब पर्सनालिटी पे वर्क करने की बॉडी में हिम्मत नहीं बची. मेरे दिमाग का जो आखिरी 1% फंक्शनल हिस्सा बचा है उसे मैं अब तुम्हें ठीक करने में नहीं लगा सकती. मेंटल हेल्थ को देख रही है. अरे मुझसे गलती से हो गया, आई डिडंट मीन टू. हाँ ठीक है, आगे से लेफ्ट. और मुझे जानना भी नहीं कि वो तुमने क्यों करा. मैं तुम्हारे साथ किसी तरीके का सच का सामना और कौन बनेगा करोड़पति नहीं खेल पाऊंगी. I'll still wish you have food on your table but you're not sitting at it. Boundaries baby. एक तो गलती से ना कुछ नहीं, सब इंटेंशनल होता है. हमारा दिमाग कुछ करने से पहले प्रॉपर डिसीजन लेता है. साइंटिफिकली बताऊं, आपका दिमाग इंट्यूटिव चॉइसेस करने में मिली सेकंड और फ्रंटोपोलर कॉर्टेक्स 10 सेकंड में कोई भी कॉन्शियस डिसीजन ले. तो गलती से झटके से तो कुछ नहीं होता. 10 सेकंड में आपका दिमाग पूरी सोचने समझने की क्षमता रखता है. अगर नॉर्मल दिमाग है तो बाकी तुम अपना वाला चेक करा. और मेरे अंदर लड़ने की भी एनर्जी नहीं है. मैं तुमसे गुस्सा भी नहीं हूँ दोस्त. मेरी उम्र हो रही है, अब टाइम नहीं बचा है सब में दिमाग लगाने का. तुम अपना चालाक दिमाग यूज करके बढ़ो आगे. और मैं तुम्हारे पर्सनालिटी डिसऑर्डर नहीं ठीक कर पाऊंगी. अरे मैं तो खुद टॉक्सिक हूँ, मैं तुम्हारा कैसे ठीक करूँ. मेरी थेरेपी के पैसे तुम लोग नहीं दोगे. तो पहले नॉर्मल हो जाओ. सॉरी, आई कांट फिक्स यू इफ यू कांट फिक्स योरसेल्फ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.